ನೀವು ಎಲ್ಲಿ ಬೇಕು ಕಳಿಸ್ತೀರಾ ಯಾ ಫೋನ್ ನಂಬರ್ ಕೊಟ್ಟರೆ ನಿಮಗೆ ಫೋನ್ ಮಾಡ್ರಲ್ಲ ಅಲ್ಲ ಅದೇ ಅದೇ ನಿಮಗೆ ಬಸ್ಸಿನ ನಿಮ್ಗೆ ಎಲ್ಲೆಲ್ಲಿ ಬಸ್ ಬರ್ತಲ್ಲ ಹೇಳಿಬಿಟ್ರೆ ಅವ್ರು ಆಗ್ಲಿ ಸಹ ಇದು ಮಾಡಿಕೊಡ್ತಾರೆ ಕಳಿಸ್ಕೊಡ್ತಾರೆ. ಯಾವ ಸಲ ಬನ್ನಿ ಮಗು ಬರ ಎಷ್ಟು ಕೀಟ ಹಾಕ್ರಿ ಇಲ್ಲಿ 4,000 ಕಡೆ ಇದೆಯಾ? ಹೌದು ಹೂವು ಜಾಸ್ತಿ ಐತೆ. ಈ ಮಾಡಿ ಎಷ್ಟು ಖರ್ಚಾಯ್ತು ಇದಕ್ಕೆ? 22 ಲಕ್ಷ ರೂಪಾಯಿ ಮಾರ ಇದಕ್ಕೆ ಮಾಡಿಗೆ ಭರ್ಜರಿ ಮಾಡಿರಿ ಮಾರ. ಅಶೋಕ್ ನಾಯ್ಕ್ ಅಶೋಕ್ ನಗರ. ಅಶೋಕ್ ನಾಯ್ಕ್ ನಿಮ್ಮ ಹೆಸರು? ಪ್ರಕಾಶ್. ಫಸ್ಟ್ ಆಯ್ತು ಇನ್ನು ಇಲ್ಲ ಇದಿಷ್ಟು ಫುಲ್ ಆಯ್ತು. ಚೆಂಡು ಇದೆ ಯೆಲ್ಲೋ ಕಲರ್ ಸಿಗ್ತಾ ಇದೆ ನಮ್ಮ ಹತ್ರ. ಈಗ ನಾವು ಡೈರೆಕ್ಟ್ ಕಸ್ಟಮರಿಗೆ ಅಂದ್ರೆ ಯಾರು ಯೂಸ್ ಮಾಡ್ತಾರೆ ಬಳಕೆದಾರರಿಗೆ ನಾವು ನೇರವಾಗಿ ಅವರಿಗೆ ಕೊಡುವಂತ ನಮ್ಮೊಂದು ಕಾನ್ಸೆಪ್ಟ್ ಇರೋದು. ಅಂದ್ರೆ ಯಾರು ಮಧ್ಯವರ್ತಿಗಳು ಇಲ್ಲಿ ದಲ್ಲಾಳಿಗಳಿಗೆ ಅವಕಾಶ ಇಲ್ಲ. ಮೇನ್ ಆಗಿ ಯಾರು ಗ್ರಾಹಕರಿದ್ದಾರೆ ಗ್ರಾಹಕರಿಗೆ ಇದನ್ನ ಅವರೇ ಯೂಸ್ ಮಾಡಿದ್ರೆ ಇಲ್ಲಿಂದ ಯೂಸ್ ಮಾಡಿ ಅವ್ರಿಗೆ ಲಾಭ ಸಿಗುತ್ತೆ. ಏನಪ್ಪಾ ಅಂದ್ರೆ ಮಾರ್ಕೆಟ್ ರೇಟ್ಗಿಂತ ತುಂಬಾ ಕಮ್ಮಿ ಸಿಗುತ್ತೆ. ಈಗ ಈ ತರ ಮಾಡುವ ಸುಮಾರಷ್ಟು ಜನರಿಗೆ ಮಾದರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಲಾಭಾಂಶನೂ ಸಮೇತ ನಮ್ಗೆ ಹೂವು ಫ್ರೆಶ್ ಸಿಗುತ್ತೆ. ಹೂ ಫ್ರೆಶ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ನೀವು ಎಲ್ಲಿಂದ ಹೂ ತರಬೇಕು. ಈಗ ಮಿನಿಮಮ್ ಒಂದು ಈಗ ನಮ್ಗೆ ಇಲ್ಲಿಗೆ ಹೂ ಬೇಕಂತ ಹೇಳಿದ್ರೆ ಮೈಸೂರು ಅಥವಾ ಬೆಂಗಳೂರು ನಿಮ್ಗೆ 2 ದಿನ ಹೇಳ್ಬೇಕು ಅಂದ್ರೆ ನಾಳೆಗೆ ಬೇಕಾದ್ರೆ ಒಂದು ದಿವಸ ಅಥವಾ 2 ದಿವಸ ಮುಂಚೆ ಹೇಳಿದ್ರೆ ನಾವು ಅದನ್ನು ನಿಮ್ಗೆ ಯಾವ ರೀತಿ ಬೇಕು ಆ ತರ ನಾವು ಕಟ್ಟಿ ನಿಮ್ಗೆ ಕಳ್ಸೋಕೆ ನಿಮ್ಗೆ ಅವಕಾಶ ಅಲ್ಲ. ಹೌದೌದು. ಅದೇ ಈಗ ಅಕಸ್ಮಾತ್ ಅರ್ಜೆಂಟ್ ಬೇಕಾದ್ರೂ ಒಂದು ಒಂದು ಬೇಕಾದ್ರೂ ಕಳಿಸಿಕೊಡ್ತೀವಿ. ಈಗ ಒಂದ್ ದಿವಸ ಮುಂಚೆ ನೀವು ಹೇಳಿದ್ರೆ ನೀವು ಒಂದು 100 200 ಮಾರು ಅಥವಾ 500 ಮಾರು 1000 ಮಾರು ಬೇಕಾದ್ರೆ ನಾವು ಕೊಡೋಕೆ ನಾವು ತಯಾರಿ. ಆಡಿತಲ್ಲ ಅಷ್ಟು ಹೂಗಿದೆ ನಿಮ್ಮ ಹತ್ರ ಸ್ಟಾಕ್ ಇದೆ? ಅಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ. ಓಕೆ 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 ಆಯ್ತು. ಈ ಕೆಲವರು ಫಂಕ್ಷನ್ ಗೆಲ್ಲ ಜಾಸ್ತಿ ಬೇರೆ ಬೇರೆ ಕಡೆ ತರಿಸಬಹುದು. ಫ್ರೆಶ್ ಈಗ ನಾವು ಕೊಯ್ದು ಅರ್ಧ ಗಂಟೆ 1 ಗಂಟೆ 2 ಗಂಟೆ ಒಳಗೆ ನಿಮ್ಮ ಮನೆಗೆ ರೀಚ್ ಮಾಡುವಂತ ವ್ಯವಸ್ಥೆ. ಅದೇ ಅದು ಬಸ್ಸಲ್ಲಿ ಹಾಕಿಬಿಟ್ರೆ ನೀವು ತಗೋ ನೀವು ಅವರೇ ಬರ್ಕಂತಿಲ್ಲ ಕಸ್ಟಮರ್ ಬರ್ಕಂತಿಲ್ಲ. ಇಲ್ಲ ಇಲ್ಲ ನಾವು ಬಸ್ಸಿಗೆ ಹಾಕಿ ಕಳ್ಸೋದು ನಿಮ್ಮ ಊರಲ್ಲಿ ನೀವು ತಕೊಂಡು. ಅದೇ ಅಷ್ಟೇ ಅದೇ ಯಾಕಂದ್ರೆ ಕೆಲವು ದೂರ ಆಗುತ್ತಲ್ಲ ಕಸ್ಟಮರ್ ಬರ್ಕತ್ತಲ್ಲ ನೀವು ಅಲ್ಲಿ ಇಲ್ಲಿ ಹಾಕ್ಬಿಟ್ರೆ ಅಟ್ಲೀಸ್ಟ್ ಅವ್ರು ಬೇರೆ ಕೆಲಸ ಮುಗಿಸಿ ನೀವು ಅಲ್ಲಿ ಮನೆಗೆ ಬಂದಿರುತ್ತೆ. ಅದಕ್ಕೆ ಅದೇ ಹೇಳಿ ಓಕೆ.